ದೇಶದ ಭವಿಷ್ಯ, ಈ ದೇಶವನ್ನು ದೇಶದ 140 ಕೋಟಿ ಭಾರತೀಯರನ್ನು 16 ಭಾಷೆ 16 ಜಾತಿ ಎಲ್ಲಕ್ಕೂ ಕೂಡ ಒಂದು ಸಂದೇಶವನ್ನು ಕೊಡೋದ್ರ ಮುಖೇನ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟ್ರದ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಗಳಾಗಿ 12 ವರ್ಷವನ್ನು ಪೂರೈಸಿದ್ದಾರೆ. ದೇಶದ ಮೊಟ್ಟಮೊದಲ ಪ್ರಧಾನಿಗಳಾದ ದಿವಂಗತ ಜವಾಹರ್ಲಾಲ್ ನೆಹರೂರವರ 4398 ದಿನವನ್ನು 4399 ದಿನಗಳಾಗಿ ಮಾಡಿ ಪ್ರಾಯಶಃ ಒಂದು ದೊಡ್ಡ ದಾಖಲೆಯನ್ನು ಕೂಡ ಮುರಿದು ದೇಶದ ಭವಿಷ್ಯಕ್ಕೆ ಮೋದಿಜಿಯವರ ಕೊಡುಗೆಯನ್ನು ವಿಶ್ವವೇ ಇವತ್ತು ಕೊಂಡಾಡ್ತಕ್ಕಂಥ ಒಂದು ಸಂದರ್ಭ ಸನ್ನಿವೇಶ. ಈ ಸನ್ನಿವೇಶಕ್ಕೆ ಕಾರಣೀಭೂತರು ರಾಷ್ಟ್ರದ NDA ನಮ್ಮೆಲ್ಲರ ನಾಯಕರಾದ ಪ್ರಧಾನಿ ನರೇಂದ್ರ ಮೋದಿಯವರ ಭವಿಷ್ಯ ಭಾರತವನ್ನು ಯಾವ ರೀತಿ ತರ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಇದೊಂದು ದೊಡ್ಡ ದಿಕ್ಸೂಚಿಯಾಗಿದೆ. ಇವತ್ತು ಕೇವಲ ಕರ್ನಾಟಕ ಅಲ್ಲ, ಭಾರತ ದೇಶ ಅಲ್ಲ, ವಿದೇಶಗಳಲ್ಲೂ ಕೂಡ ಮೋದಿಜಿರವರ ಕಾರ್ಯಕ್ರಮಗಳು, ಅವರ ದೂರದೃಷ್ಟಿಯ ಚಿಂತನೆ, ಅವರು ನಡೆದು ಬಂದ ದಾರಿ, ದೇಶ ಇದ್ದರೆ ಮಾತ್ರ ನಾವು ಅನ್ನೋದನ್ನು ವಿಶ್ವಕ್ಕೆ ಪರಿಚಯ ಮಾಡಿಕೊಡೋದ್ರ ಮುಖೇನ ವಿಶ್ವದ ಭೂಪಟದಲ್ಲಿ ಸುಮಾರು 5ನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಕೇವಲ 12 ವರ್ಷದಲ್ಲಿ 50 ವರ್ಷದ ಸಾಧನೆಯನ್ನು ಮಾಡಿ ವಿಕಸಿತ ಭಾರತ 2047ಗೆ ಭಾರತೀಯರ ಸಾರ್ವಭೌಮತೆಯನ್ನು, ಭಾರತೀಯರ ಒಂದು ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದಕ್ಕೆ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾನಾಯಕನಿಗೆ ತಾಯಿ ಭುವನೇಶ್ವರಿ ವಿನಾಯಕನ ಪೂಜೆಯನ್ನು ಮಾಡೋದ್ರ ಮುಖೇನ ಇವತ್ತು ಬೆಂಗಳೂರಿನ ವಿಜಯನಗರ ಗೋವಿಂದರಾಜ ನಗರದ ಮಹಾಜನತೆ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ನಾನು ಮಧ್ಯಾಹ್ನ ಗೋವಾಕ್ಕೆ ಹೋಗಬೇಕಾಗಿರೋದ್ರಿಂದ ಗೋವಾದಲ್ಲಿ ಇವತ್ತು ನಾಳೆ ನಾಳಿದ್ದು 3 ದಿನಗಳ ಕಾಲ ಭಾರತ ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರ ಜೊತೆಯಲ್ಲಿ ಕುಳಿತು ಚರ್ಚೆ ಮಾಡಿ ಸಾರ್ವಜನಿಕರ ಕಾರ್ಯಕ್ರಮಗಳು ಜೊತೆಗೆ ಸ್ವಚ್ಛತೆ ಜೊತೆಗೆ ಸಾಮಾನ್ಯರಲ್ಲೂ ಕೂಡ ಒಂದು ಅರ್ಹತೆ ಇದೆ ಅನ್ನೋದನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಅಲ್ಲಿ ಹಮ್ಮಿಕೊಂಡಿದ್ದೇವೆ. ದೇಶಾದ್ಯಂತ ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾದ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಮುಂಚಿತವಾಗಿ ನಾನು ಸ್ವಲ್ಪ ಫ್ರೀಯಾಗಿದ್ದರಿಂದ ರಾತ್ರಿ ಬಂದ ಮೇಲೆ ನಮ್ಮ ಮಿತ್ರರಾದ ರವೀಂದ್ರ ಅವರಿಗೆ, ಇಲ್ಲೇ ಮಂಡಲ ಅಧ್ಯಕ್ಷರಾದ ರಾಮಾಂಜಿ ಮತ್ತು ನಮ್ಮ ಡಾಕ್ಟರ್ ರಾಜು ಅವರು, ಅನೇಕ ಸ್ನೇಹಿತರುಗಳೆಲ್ಲರೂ ಕೂಡ ಬಂದಿದ್ದಾರೆ. ನಮ್ಮ ನಗರ ಪಾಲಿಕಾ ಮಾಜಿ ಸದಸ್ಯರಾದ ಚಂದ್ರಶೇಖರಯ್ಯನವರು ಮತ್ತು ನಮ್ಮ ಇವನು ಟಿ ವಿ ಕೃಷ್ಣ ಅವರು, ಅನೇಕ ನಮ್ಮ ಆನಂದ್ ಅವರು ಎಲ್ಲರೂ ಇದ್ದಾರೆ, ಬಾಬಿ ವೆಂಕಟೇಶ್ ಇದ್ದಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಕರ್ನಾಟಕದಲ್ಲಿ ನಾನು 45 ವರ್ಷಕ್ಕೂ ಮೇಲ್ಪಟ್ಟು ವಿವಿಧ ಹಂತದ ರಾಜಕಾರಣವನ್ನು ಮಾಡಿದ್ದೇನೆ. ಆದರೆ ಕೇವಲ 2 ವರ್ಷದಲ್ಲಿ ದೇಶದ ವ್ಯವಸ್ಥೆಗೆ ಆರ್ಥಿಕವಾಗಿ ದೇಶವನ್ನು ಬಲಾಢ್ಯ ಮಾಡ್ತಕ್ಕಂಥದ್ದಕ್ಕೆ ಮೋದಿಯವರ ಚಿಂತನೆಗಳು ಸಾಕಷ್ಟು ಕೆಲಸವನ್ನು ಮಾಡ್ತಾಯಿದೆ. ದೇಶ ಬಲಿಷ್ಠ ಭಾರತ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ನಾವು 2 ಮತ್ತು 3ನೇ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥದ್ದಕ್ಕೆ ಇನ್ನು 2-3 ವರ್ಷದಲ್ಲೇ ಅದಕ್ಕೆ ದೊಡ್ಡ ಸಂದೇಶವೂ ಕೂಡ ಆಗ್ತದೆ. ವಿಶೇಷವಾಗಿ ನನ್ನ ಇಲಾಖೆ ರೈಲ್ವೆ ಇರಬೇಕು, ಜಲಶಕ್ತಿ JJM ಇರ್ಬೋದು, ದೇಶದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೇವೆ. ಆದ್ದರಿಂದ ಮೋದಿಜಿಯವರಿಗೆ ಭಗವಂತ ಇನ್ನೂ 100 ಕಾಲ ಆರೋಗ್ಯವಂತರಾಗಿ ಈ ದೇಶದಲ್ಲಿ ಇನ್ನೂ ಕೂಡ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಯಶಸ್ಸನ್ನು ಕಾಣಲಿ ಅಂತ ಇಡೀ ಭಾರತ ದೇಶದ ಪ್ರತಿಯೊಬ್ಬರು ಕೂಡ ಪೂಜೆಯನ್ನು ಮಾಡೋದ್ರ ಮುಖೇನ ಆ ಭಗವಂತನ ಪ್ರಾರ್ಥನೆ ಮಾಡ್ತಾರೆ.